ಶಿಷ್ಯರೇ, ಇಂದಿನ ಪಾಠ ಸಾಗಲಿ. ಬಸವಣ್ಣ, ನಿನಗೆ ಪರಮಾತ್ಮನ ಬಗ್ಗೆ ಕೊಟ್ಟಿರುವ ಮಂತ್ರವನ್ನು ಹೇಳು. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. शान्ति शान्ति शान्तिः. ಬಸವಣ್ಣ, ಪರಮಾತ್ಮನು ಪರಿಪೂರ್ಣನಾಗಿರುವನೆಂಬುದೇ ಈ ಮಂತ್ರದ ಅರ್ಥವಾಗಿದೆ ಕಂದ. ಆಹಾ, ಎಂತಹ ದಿವ್ಯ ಮಂತ್ರ! ಪರಮಾತ್ಮನು ಪರಿಪೂರ್ಣನಾಗಿರುವನೆಂದ ಮೇಲೆ ಎಲ್ಲವೂ ಪರಮಾತ್ಮನ ಸ್ವರೂಪದಲ್ಲೇ ಗುರುಗಳೇ. ಗುರುದೇವ, ಎಲ್ಲರೂ ಪರಮಾತ್ಮನ ಸ್ವರೂಪವಾದರೆ ಅವನ ಪೂಜೆಯನ್ನು ಯಾರು ಮಾಡಬೇಕು? ಮಗು ವಾಮದೇವ, ಎಲ್ಲಿಯವರೆಗೆ ಈ ಪ್ರಪಂಚದಲ್ಲಿ ನಾನು ನೀನೆಂಬ ಭೇದವಿರುವುದು ಅಲ್ಲಿಯವರೆಗೆ ಪೂಜೆ. ಅದೇ ಇಲ್ಲವಾದ ಮೇಲೆ ಯಾರು ಯಾರನ್ನು ಪೂಜಿಸುವರು ಮಗು? ನಿಜ ನಿಜ ಗುರುದೇವ, ನಾವು ಎಲ್ಲರಲ್ಲಿ ಪರಮಾತ್ಮನ ಕಾಣುವುದೇ ನಮಗೆಲ್ಲರಿಗೂ ಬಿಡುಗಡೆಯ ಹಾದಿ. ಆಯಿತು ಶಿಷ್ಯರೇ, ಇಂದಿನ ಪಾಠ ಮುಗಿಯಿತು. ನೀವೆಲ್ಲರೂ ಆಶ್ರಮದ ಕೆಲಸಕ್ಕಾಗಿ ನಡೆಯಿರಿ. ಮಗು ಬಸವಣ್ಣ, ಬಾಕಂದ. ಗುರುದೇವ. ಕಂದ, ಇಂದು ಸಂಗಮನಾಥನ ಪ್ರೇರಣೆಯಂತೆ ನಾನು ನಿನಗೊಂದು ಉಪದೇಶ ಮಾಡಬೇಕಾಗಿದೆ ಮಗು. ಸದಮಲ ಮಾನಸ ದೇವ ಶಿವಾಯ, ಸದಮಲ ಮಾನಸ ದೇವ ಶಿವಾಯ, ಸದಮಲ ಮಾನಸ ದೇವ ಶಿವಾಯ, ಸದಮಲ ಬೋಧಾಮೃತವಾ ಬೋಧಿಸು, ಬೋಧಾಮೃತವಾ ಬೋಧಿಸು.
ಗುರುದೇವ. ಅಪ್ಪ, ನಾನು ನಿನಗೆ ನಿಮಿತ್ತ ಮಾತ್ರನಾದ ಗುರು. ಗುರು, ತಾವು ಹಾಗೆ ಎನ್ನುವುದುಂಟೆ. ನಾನು ಭುವಿಗೆ ಬಿದ್ದ ಮರವು, ನೀವೆನ್ನ ಅಜ್ಞಾನ ಕಳೆದ ಗುರು. ಬಸವಣ್ಣ, ನೀನೀಗ ಗುರುಕುಲ ವಾಸ ಮಾಡಿ 18 ವರ್ಷ ಕಳೆದವು. ನಿನ್ನ ಅಭ್ಯಾಸ ಪೂರ್ಣವಾಯಿತು. ಇನ್ನು ಮುಂದೆ ನೀನು ವಿಶಾಲ ವಿಶ್ವದಲ್ಲಿ ಕಾಲಿಡಬೇಕು. ಜಗತ್ತಿಗೆ ಗುರುವಾಗಬೇಕು. ವಿಶ್ವಾತ್ಮನ ಸೇವೆಯಲ್ಲಿ ಕಾಲ ಕಳೆಯಬೇಕು ಮಗು, ಕಾಲ ಕಳೆಯಬೇಕು. ಮತ್ತವ ಕಾರ್ಯದಿಂದ ಸಾಧ್ಯ ಗುರುದೇವ? ದೀನ ದರಿದ್ರರ ದುಃಖ ದೂರ ಮಾಡಬೇಕು. ಇಂಥ ಮಹತ್ತರವಾದ ಕಾರ್ಯ ನನ್ನಿಂದ ಸಾಧ್ಯವೇ? ಮಗು ಬಸವಣ್ಣ, ಸಂಗಮನಾಥನು ನಿನಗೆ ಎಲ್ಲ ಶಕ್ತಿಯನ್ನು ಧಾರೆ ಎರೆದಿದ್ದಾನೆ. ಗುರುಪಿತ, ಅವನು ಕೊಟ್ಟಿದ್ದನ್ನು ಅವನಿಗೆ ಮುಟ್ಟಿಸು. ಗುರುಪಿತನೆ, ಈ ಲೋಕ ಸೇವೆಗೆ ನನ್ನ ದೇಹವನ್ನೇ ಮುಡಿಪಿಡುವೆನು. ನಿಜ ಬಸವಣ್ಣ, ಇಂದು ಜಗತ್ತಿಗೊಬ್ಬ ಗುರುವು ಬೇಕಾಗಿದ್ದಾನೆ. ಗೃಹಸ್ಥನಾಗಬಲ್ಲವನೇ ಉತ್ತಮ ಗುರುವಾಗಬಲ್ಲನು. ತಾವು ಏನು ಹೇಳಿವ್ರಿ ಗುರುಗಳೇ? ಮಗು ಬಸವಣ್ಣ, ನೀನು ಸಂಸಾರಿಯಾಗಬೇಕೆಂದು ಹೇಳುತ್ತಿರುವೆ. ನನ್ನನ್ನು ಕರ್ಮಪಾಶಿಯಿಂದ ಬಿಗಿಯುವುದೇ? ಮಗು, ತಾವರೆಯ ಎಲೆಯ ಮೇಲಿನ ನೀರಿನಂತೆ ಸಂಸಾರ ಮಾಡು. ನಿನ್ನಂಥವರು ಸಂಸಾರ ಕಂಜಿದರೆ ಜಗತ್ತಿನ ಉದ್ಧಾರವೆಂತಾಗಬೇಕು. ಹಾಗಿದ್ದಲ್ಲಿ ತಮ್ಮ ಆಜ್ಞೆಗೆ ಪ್ರತಿ ಇಲ್ಲ ಗುರುದೇವ. ಹಾಗಾದರೆ ಕ್ಷಣ ಹೊತ್ತು ಆಲೋಚಿಸು. ಮರುವಿಗೆ ಬೀಳಬೇಡ. ಮರುವೇ ಬಂದು ಅರುವೇ ಮುಕ್ತಿ. ನೆನಪಿರಲಿ, ನಾನಿನ್ನು ಬರುತ್ತೇನೆ. ಚೆಲುವ ನೀಡು ಬಲವ ಮರೆಯದಿರೆನ್ನ ಮರೆಸದಿರೆನ್ನ ಮರೆಯದಿರೆನ್ನ ಮರೆಸದಿರೆನ್ನ ಸುಖ ಸಾರ ನೀಡುವ ಮುನ್ನ ಚೆಲುವ ನೀ ಚೆಲುವ ನೀಡುವಲವ ಮರೆಯದಿರೆನ್ನ ಮರೆಸದಿರೆನ್ನ ಮರೆಯದಿರೆನ್ನ ಮರೆಸದಿರೆನ್ನ ಸುಖ ಸಾರ ನೀಡುವ ಮುನ್ನ ಚೆಲುವ ನೀಡುವಲವ. ಸುರನಾಟ್ಯ ಸುಂದರಿ ಅಪ್ಸರೆ ನಾನು ಅಮರಾವತಿಯ ಪುರಂದರ ನೀನು ಸುರನಾಟ್ಯ ಸುಂದರಿ ಅಪ್ಸರೆ ನಾನು ಅಮರಾವತಿಯ ಪುರಂದರ ನೀನು ಸವಿ ಸವಿ ಕನಸಿನ ಸೌಂದರ್ಯ ಸಾರ ಸವಿ ಸವಿ ಕನಸಿನ ಸೌಂದರ್ಯ ಸಾರ ನೀಲವ ಸಂತಕ್ಕೆ ಸಂತಸತಾರ ಚೆಲುವ ನೀಡು ಬಲವ ಮರೆಯದಿರೆನ್ನ ಮರೆಸದಿರೆನ್ನ ಮರೆಯದಿರೆನ್ನ ಮರೆಸದಿರೆನ್ನ ಸುಖ ಸಾರ ನೀಡುವ ಮುನ್ನ ಚೆಲುವ ನೀಡು ಮನಸ್ಸಿನ ಆಸೆಗೆ ಮುಖವೇ ಕನ್ನಡಿ
ಮುಖವೇ ಕನ್ನಡಿ ಎನ್ನಯ ಬಾಳಿಗೆ ನೀನೇ ಮುನ್ನುಡಿ ಸವಿ ಸವಿ ಕನಸಿನ ಸೌಂದರ್ಯ ಸಾರ ಸವಿ ಸವಿ ಕನಸಿನ ಸೌಂದರ್ಯ ಸಾರ ನೀಲವ ಸಂತಕ್ಕೆ ಸಂತಸ ತಾರ ಚೆಲುವ 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 ನೀರುವಲವ ಹಾವಿನ ಬಾಯಿಲ ಚಿಕ್ಕ ಕಪ್ಪೆ ಹಾರುವ ನೊಣವ ಹಿಡಿಯಲಾಲಿಸುವಂತೆ ಶೂಲವನ್ನೇರಿದ ಕಳ್ಳ ಹಾಲು ತುಪ್ಪುವ ಬಯಸಿದಂತೆ ಈ ನನ್ನ ಕಣ್ಮುಂದಿರುವ ಹೆಣ್ಣು ಹಣ್ಣು ಮಣ್ಣುಗಳ ಬಲೆಯಲ್ಲಿ ಬೀಸಿ ಅದರಲ್ಲಿ ಕೆಡಹಿ ನನ್ನನ್ನು ಕೊಲ್ಲಬೇಡ ತಂದೆ ಸಂಗಮನಾಥ, ಕೊಲ್ಲಬೇಡ. ವಿಷಯವೆಂಬ ಹಸಿರು ಎನ್ನ ಮುಂದೆ ತಂದು ಪಸರಿಸಿದಯ್ಯ. ವಿಷಯವೆಂಬ ಹಸಿರು ಎನ್ನ ಮುಂದೆ ತಂದು ಪಸರಿಸಿದಯ್ಯ. ಪಶು ಏನು ಬಲ್ಲದು ಹಸುರೆಂದೆಳೆಸುವುದು. ಪಶು ಏನು ಬಲ್ಲದು ಹಸುರೆಂದೆಳೆಸುವುದು. ವಿಷಯವೆಂಬ ಹಸಿರು ಎನ್ನ ಮುಂದೆ ತಂದು ಪಸರಿಸಿದಯ್ಯ. ವಿಷಯವೆಂಬ ಹಸಿರು ಎನ್ನ ಮುಂದೆ ತಂದು ಪಸರಿಸಿದಯ್ಯ. ವಿಷಯ ರೈತನ ಮಾಡಿ ಭಕ್ತಿ ರಸವದನಿಯು ಮೇಯಿಸಿ. ವಿಷಯ ರೈತನ ಮಾಡಿ ಭಕ್ತಿ ರಸವದನಿಯು ಮೇಯಿಸಿ. ಸುಬುದಿಯಮ್ಮ ಉದಕವನೆರೆದು ನೋಡಿ ಸಲ್ಲುವಯ್ಯ. ಸುಬುದಿಯಮ್ಮ ಉದಕವನೆರೆದು ನೋಡಿ ಸಲ್ಲುವಯ್ಯ. ಸಂಗಮ ದೇವ ಸಂಗಮ ದೇವ ವಿಷಯವೆಂಬ ಹಸಿರು ಎನ್ನ ಮುಂದೆ ತಂದು ಪಸರಿಸಿದಯ್ಯ. ವಿಷಯವೆಂಬ ಹಸಿರು ಎನ್ನ ಮುಂದೆ ತಂದು ಪಸರಿಸಿದಯ್ಯ. ವಿಷಯರಹಿತನ ಮಾಡಿ ಭಕ್ತಿ ರಸವದನಿಯು ಮೇಯಿಸಿ. ವಿಷಯರಹಿತನ ಮಾಡಿ ಭಕ್ತಿ ರಸವದನಿಯು ಮೇಯಿಸಿ. ಸುಬುದಿಯಂಬ ಉದಕವನೆರೆದು ನೋಡಿ ಸಲ್ಲುವಯ್ಯ. ಸುಬುದಿಯಂಬ ಉದಕವನೆರೆದು ನೋಡಿ ಸಲ್ಲುವಯ್ಯ. ಸಂಗಮ ದೇವ ದೇವ ಸಂಗಮ ದೇವ ದೇವ ವಿಷಯವೆಂಬ ಹಸಿರು ಎನ್ನ ಮುಂದೆ ತಂದು ಪಸರಿಸಿದಯ್ಯ. ವಿಷಯವೆಂಬ ಹಸಿರು ಎನ್ನ ವಿಷಯವೆಂಬ ಹಸಿರು ಎನ್ನ ವಿಷಯವೆಂಬ ಹಸಿರು ಎನ್ನ ಮುಂದೆ ತಂದು ಪಸರಿಸಿದಯ್ಯ. ಬಸವಣ್ಣನ ಮನಸ್ಸು ದೀರ್ಘಾಲೋಚನೆಯಲ್ಲಿ ಮಗ್ನವಾಗಿದೆ. ಬಸವಣ್ಣನನ್ನು ಎಚ್ಚರಗೊಳಿಸಿ ಮನಸ್ಸನ್ನು ನಿರ್ಧಾರಗೊಳಿಸಬೇಕು.
ಮಗು ಬಸವಣ್ಣ, ಏಳು ಕಂದ, ಮನೋ ನಿರ್ಧಾರವಾಯಿತೆ. ಗುರುದೇವ, ತಮ್ಮ ಕೃಪೆಯಿಂದ ಕೃತಾರ್ಥನಾಗಬೇಕಿದೆ ನನ್ನ ಆಶೀರ್ವಾದ. ಗುರುದೇವ, ಕಲ್ಯಾಣ ಪಟ್ಟಣದಿಂದ ಬಲದೇವ ಮಂತ್ರಿಗಳು ಬಂದಿದ್ದಾರೆ. ಯಾರು? ಬಲದೇವ ಮಂತ್ರಿಗಳೇ. ಬಸವಣ್ಣನ ಸೋದರ ಮಾವ, ಕಲ್ಯಾಣದ ಮುಖ್ಯಮಂತ್ರಿ. ಯಾವ ಕಾರ್ಯ ನಿಮಿತ್ತವಾಗಿ ಬಂದಿರಬಹುದು? ಆಹಾ ಆಹಾ, ಆಶ್ರಮದ ಗಿಡ ಬಳ್ಳಿಗಳು ನಗೆ ಚೆಲ್ಲಿ ನಲಿಯುತ್ತಿವೆ. ಇದಾವ ಶುಭ ಸೂಚನೆಯೋ ನಾನರಿಯೆ. ನಡೆ, ಹೋಗಿ ನೋಡುವ. ಬನ್ನಿ ಬನ್ನಿ ಮಹಾಮಂತ್ರಿಗಳೇ, ಬನ್ನಿ. ಪೂಜ್ಯರಿಗೆ ವಂದಿಸುವುದು. ನಿಮಗೆ ಶುಭವಾಗಲಿ. ಮಂತ್ರಿಗಳೇ, ಕಲ್ಯಾಣ ರಾಜ್ಯದ ಕಾರ್ಯಕಲಾಪಗಳೆಲ್ಲವೂ ಸುಗಮವಾಗಿ ಸಾಗುತ್ತಿವೆ. ಪ್ರಜಾಜನತೆಯು ಸೌಖ್ಯವಾಗಿರುವರೇ? ಮಂತ್ರಿಗಳೇ, ಮಹಾಮಂತ್ರಿಗಳೇ, ತಾವು ಬಂದದ್ದು ಆಶ್ರಮದ ಯೋಗಕ್ಷೇಮಕ್ಕಾಗಿ ಬಂದಂತಿದೆ. ಪೂಜ್ಯರೇ, ನಮ್ಮಿಂದ ಏನಾಗಬೇಕಾಗಿದೆ? ನಾನು ಬಂದಿರುವುದು ಒಂದು ಉದ್ದೇಶ. ಅದಾವುದು? ತಮ್ಮ ಅಭ್ಯಾಸದಲ್ಲಿ ಬೆಳೆದ ಬಸವಣ್ಣ ನನ್ನ ಸೋದರಳಿಯ. ಪೂಜ್ಯರೇ, ಈ ನನ್ನ ಮಗಳು. ಯಾರು? ಯಾರು? ಗಂಗಾಂಬಿಕಾ. ದೊಡ್ಡವಳಾಗಿದ್ದಾಳೆ. ಪೂಜ್ಯರೇ, ಇವಳು ಬಸವಣ್ಣನಿಗೆ ತೆಗೆದ ಇಟ್ಟ ಮುಡಿಪು ಮಗು. ಪೂಜ್ಯರಿಗೆ ವಂದಿಸಮ್ಮ. ಸೌಭಾಗ್ಯಮಸ್ತು. ಮಂತ್ರಿಗಳೇ, ನಾವಾದರೂ ಬಸವಣ್ಣನ ಮದುವೆಯ ಆಲೋಚನೆಯನ್ನೇ ಮಾಡುತ್ತಿದ್ದೆವು. ಅದಕ್ಕಾಗಿಯೇ ಸಂಗಮನಾಥನು ತಮ್ಮನ್ನಿಲ್ಲಿಗೆ ಬರಮಾಡಿಕೊಂಡಿದ್ದಾನೆ. ಬಸವಣ್ಣ, ಭಾಗ್ಯಲಕ್ಷ್ಮಿ ತಾನಾಗಿ ನಿನ್ನ ಬಳಿಗೆ ಬಂದಿದ್ದಾಳೆ. ಇವರು ಬಲದೇವ ಮಂತ್ರಿಗಳು, ನಿನ್ನ ಸೋದರ ಮಾವ. ಹಿರಿಯರ ಪಾದಗಳಿಗೆ ವಂದಿಸುವೆನು. ಏಳು ಮಗು ಏಳು, ನಿನಗೆ ಕಲ್ಯಾಣವಾಗಲಿ. ಆಹಾ ಆಹಾ, ಜಗಜ್ಯೋತಿ ಜಗಜ್ಯೋತಿ. ಬಸವಣ್ಣ, ಇದೋ ಈ ನಿನ್ನ ಸೌಭಾಗ್ಯಕಾಂಕ್ಷಿಯನ್ನು ನೋಡು. ಇವಳು ನಿನ್ನ ಗೃಹದೀಪ. ಇವಳ ಕೈ ಹಿಡಿ, ನಿನ್ನ ಬಾಳು ಬೆಳಕಾಗುವುದು. ಸಂಗಮನಾಥನು ನಿನ್ನ ಸರ್ವ ಮನೋರಥಗಳನ್ನು ಪೂರ್ಣ ಮಾಡುವನು. ಮಗು ಗಂಗಮ್ಮ, ಇವನೇ ನಿನ್ನ ಸೌಭಾಗ್ಯದಾತನು. ನೋಡಿದೆಯಾ? ನೋಡಮ್ಮ, ನಿನ್ನ ಭಾವಪದಕ ಮಾಂಗಲ್ಯವನ್ನು ನೋಡಮ್ಮ, ನೋಡು. ಬಸವಣ್ಣ, ಇವಳೊಬ್ಬಳೇ ನನ್ನ ಜೀವನದ ಸರ್ವಸ್ವ. ಇವಳ ಹೊರತು ನನಗೆ ಬೇರೆ ಮಕ್ಕಳಿಲ್ಲ. ಇವಳನ್ನು ನಿನ್ನ ಕೈಗಿಟ್ಟು ನಾನು ಶಿವನತ್ತ ಹರಿಯುವೆ. ಬಾ, ನನ್ನನ್ನು ಅಪ್ಪಿ ಆನಂದಪಡಿಸು. ಇವಳನ್ನು ಪರಿಗ್ರಹಿಸು. ಮಂತ್ರಿಗಳೇ, ಕಲ್ಯಾಣ ಪಟ್ಟಣದಲ್ಲಿಯೇ ಇವರ ವಿವಾಹ ನೆರವೇರಲಿ. ನಡೆಯಿರಿ, ಭೋಜನ ನಂತರ ಪ್ರಯಾಣ ಬೆಳೆಸೋಣ. ಸಂಗಮನಾಥನು ಸರ್ವರಿಗೂ ಶುಭವನ್ನುಂಟು ಮಾಡಲಿ. ಇಂದು ಗುರುವಿನ ಅಪ್ಪನೆಯಂತೆ ಕಲ್ಯಾಣ ಪಟ್ಟಣಕ್ಕೆ ಹೋಗಬೇಕು. ಕೃಷ್ಣ ಮಲೆಪರೆಯ ಸಂಗಮ, ದಂಡೆಗುಂಟ ಗಿಡಮರಗಳು, ಹೂಮಡ ಗಿಡಗಳು, ಚಿಲಿಪಿಲಿ ಹಾರುವ ಹಕ್ಕಿಗಳು, ಜುಳು ಜುಳು ನರಿಯುವ ಹದಿ, ಗುರುಬಂಧುಗಳು, ಗುರು ಸಾನ್ನಿಧ್ಯ, ಸದ್ವಿನಯ, ಸದಾಚಾರ, ಸತ್ಸಂಗ. ಸಂಗಮನಾಥ,
ಈ ಎಲ್ಲವನ್ನು ಬಿಟ್ಟು ಹೇಗೆ ಹೋಗಲಿ ತಂದೆ ಸಂಗಮನಾಥ, ಹೇಗೆ ಹೋಗಲಿ? ಕರುಣಾಳು ಸಂಗಮ ದೇವ, ಕರುಣಾಳು ಸಂಗಮ ದೇವ, ನಿನ್ನನ್ನು ಬಿಟ್ಟು ಹೇಗೆ ಹೋಗಲಿ ತಂದೆ, ಹೇಗೆ ಹೋಗಲಿ? ಕರುಣಾಳು ಸಂಗಮ ದೇವ ದೇವ, ಕರುಣಾಳು ಸಂಗಮ ದೇವ, ಮುಕ್ತಿ ಪಥವಾ ತೋರಿಸೋ ದೇವ, ಮುಕ್ತಿ ಪಥವಾ ತೋರಿಸೋ ದೇವ, ದೇವಾದಿ ದೇವ, ದೇವಾದಿ ದೇವ, ಕರುಣಾಳು ಸಂಗಮ ದೇವ, ಕರುಣಾಳು ಸಂಗಮ ದೇವ. ಭವದಲ್ಲಿ ಬಂದೆ ಗತಿಯೇನು ಮುಂದೆ, ಭವದಲ್ಲಿ ಬಂದೆ ಗತಿಯೇನು ಮುಂದೆ, ತವ ಸೇವೆಯೊಂದೆ ಬೇಡುವೆನು ತಂದೆ, ತವ ಸೇವೆಯೊಂದೆ ಬೇಡುವೆನು ತಂದೆ, ಕರುಣಾಳು ಸಂಗಮ ದೇವ ದೇವ, ಮುಕ್ತಿ ಪಥವಾ ತೋರಿಸೋ ದೇವ, ಮುಕ್ತಿ ಪಥವಾ ತೋರಿಸೋ ದೇವ, ದೇವಾದಿ ದೇವ, ಕರುಣಾಳು ಸಂಗಮ ದೇವ, ಕರುಣಾಳು ಸಂಗಮ ದೇವ, ದೇವ, ಕರುಣಾಳು ಸಂಗಮ, ಕರುಣಾಳು ಸಂಗಮ, ಕರುಣಾಳು ಸಂಗಮ ದೇವ. ನೋಡಿ ನೋಡಿ ಮಧುವರಸರೇ, ಬಲದೇವ ಮಂತ್ರಿ ಬಸವಣ್ಣನ ಮದುವೆ ಮಾಡಿ ಮಡಿದು ಹೋಗ್ಬಿಟ್ಟ. ಇನ್ನೇನಿದೆ ಕಲ್ಯಾಣದ ಕಾರ್ಬಾರ, ನಮ್ಮದೇ ಅಧಿಕಾರ, ನಮ್ಮದೇ ಕಾರ್ಬಾರ. ಏನು ಅಧಿಕಾರ? ಏನು ಎಲ್ಲಿಯ ಅಧಿಕಾರ, ಎಲ್ಲಿಯ ಕಾರ್ಬಾರ? ಆ ಬಲದೇವ ಮಂತ್ರಿ ಬಳಿಯುವುದರಾಗಿ ಏನು ಮಾಡಿದ್ದಾನೆ ಬಲ್ಲಿರಾ? ಏನು ಮಾಡ್ಯಾನ ಮತ್ತೆ ಎಲ್ಲ ಹೇಳೇ ಬಿಡ್ರಲ್ಲ. ಎಲ್ಲ ಹೇಳ್ರಿ. ಏನು ಮಾಡಬೇಕಾದನ್ನೆಲ್ಲ ಮಾಡಿಬಿಟ್ಟಿದ್ದಾನೆ. ಅವನ ಸ್ಥಳವನ್ನು ನೀವೇನು ಬಲ್ಲಿರಿ? ಮಧುವರಸರೇ, ಅವನ ಕಾರಸ್ಥಾನಕ್ಕೆ ನಾನೇನು ಸೊಪ್ಪು ಹಾಕತಕ್ಕವನಲ್ಲ. ಮತ್ತೇನ್ ಮಾಡ್ಯಾನೆಲ್ಲ ಹೇಳೇ ಬಿಡ್ರಲ್ಲ. ಅವನ ಕಲ್ಯಾಣ ಮಂತ್ರಿ ಪಟ್ಟವನ್ನು ತನ್ನಳಿಯನಾದ
ಪಂಚಾಂಗವೆಲ್ಲ ಕೂಡ ನಾವು ಹೇಳಬಲ್ಲೆವು. ಶಟ್ರ, ಆಕಾಶದಲ್ಲಿ ಎಷ್ಟು ಚಿಕ್ಕೆಗಳಿರುವುದೆಂಬುದನ್ನು ಕೂಡ ನಾವು ಎಣಿಸಬಲ್ಲೆವು. ಅಂದ ಬಳಕ ಶಟ್ರ, ನಮಗೆ ತಿಳಿಲಾರದ ವಿಷಯ ಕಲ್ಯಾಣ ಪಟ್ಟಣದಾಗ ಯಾವ್ದೈತೆ ಅಂತೀರಿ? ಬಟ್ ನೀವೇನು ಸಾಮಾನ್ಯರಲ್ಲ. ನೀವು ಬಾಯಿಂದ ಆಡಿದ್ದನ್ನು ಕೈಯಿಂದ ಮಾಡುವುದಿಲ್ಲ ಅಷ್ಟೇ. ಮಧುವರ ಸರಿ, ಆ ಬಲದೇವ ಮಂತ್ರಿ ನಿಮ್ಮ ವಿರುದ್ಧ ಮತ್ತೇನು ಮಾಡ್ಯಾನ ಎಲ್ಲ ಹೇಳೇ ಬಿಡ್ರಲ್ಲ. ಎಲ್ಲ ಹೇಳೇ ಬಿಡ್ರ, ಹೊಳೆ ಯಾಕದ ಏನು ಮಾಡುವನೇನು? ಅವನು ಬಸ್ಸನ್ನು ಒಳಗಿಂದೊಳಗೆ ರಾಜ್ಯಕಾರವನ್ನು ಸೇರಿಸಿ ಮಂಚನ ಮಂತ್ರಿಗಳ ಕೈಯಲ್ಲಿ ಕರುಣಿಕನಾಗಿ ನೆಲೆಸಿದ್ದಾರೆ. ಅವನ ಕಾರ್ಬಾರದ ಕೋತಂತ್ರ ಅಂದ ಬಳಿಕ ಆ ತಂತ್ರ ನಮ್ಮದ ಆಯ್ತಲ್ಲ. ಬಟ್ ನಾವು ನಟ್ಟು ನಡುವ ಜೋತಾ ಬಿದ್ದಂಗ. ಹೌದು ಶಕ್ತರ, ಅವನ ಕಾರ್ಬಾರದಲ್ಲಿ ತನ್ನಳಿಯನ್ನೇ ಮುಂದಾಗಬೇಕೆಂದು ಹೀಗೆ ಮಾಡಿದ್ದಾನೆ. ಬಟ್ ಅಂದ್ರ ಮುಂದೆ ನಮ್ಮ ಗತಿ ಏನು? ನೀವ್ ಯಾಕೆ ಹಚ್ತೀರಿ ಶೆಟ್ರ? ನೀವ್ ಯಾಕೆ ಹಚ್ತೀರಿ? ನಾವಿದ್ದೀವಲ್ಲ, ಇದ್ದೀವಂದ್ರ ಎಷ್ಟೋ ಧೈರ್ಯ ನಿಮಗ. ಇದ್ದೀರಿ ನೀವು. ಆದ್ರ ನಿಮ್ದೆಲ್ಲ ಮುಗ್ದದ. ಶೆಟ್ರ, ನಮ್ಮದೇನು ಮುಗದ ರೀ? ನಮ್ಮನ್ನ ನೀವು ಏನಂತ ತಿಳ್ಕೊಂಡಿರಿ? ಶೆಟ್ರ, ನಮ್ಮನ್ನು ನೀವು ಏನಂತ ತಿಳಿದೇ ಬಿಟ್ರಿ ಅಣ್ಣ. ಇಲ್ಲಿ ಈ ಕಲ್ಯಾಣ ಪಟ್ಟಣದಾಗ ಏನಾದ್ರೂ ಆಗ್ಬೇಕಾದ್ರ ಅದು ನಮ್ಮಿಂದನ ಅಂತ ತಿಳಿದು ಬಿಡ್ರಿ. ಶೆಟ್ರಿ, ಆ ಬಲದೇವ ಮಂತ್ರಿ ತಂತ್ರದಿಂದ ಏನಾಗಬೇಕಾಗಿದೆ? ಅವನ ತಂತ್ರ ಅವನ ಹಿಂದೆ ಅದನ್ನು ತೆಗೆದುಕೊಂಡು ನಮ್ಮ ದೊರೆಗಳೇನು ಮಾಡಬಲ್ಲರು? ಗುಡ್ಡದಂತ ಮಂಚಣ್ಣ ಮಂತ್ರಿಗಳಿರುವಾಗ ಅವರ ಮುಂದೆ ಯಾರ ಆಟವೂ ಸಾಗದು, ಯಾರ ಆಟವೂ ನಡೆಯೋದು. ನಾವು ನಮ್ಮದೇ ರಾಜ್ಯ. ಶೆಟ್ರ, ನಾವು ಯಾವಾಗಲೂ ಮಂಚಣ್ಣ ಮಂತ್ರಿಗಳ ಪಕ್ಷವನ್ನೇ ವಹಿಸತಕ್ಕವರು. ಅಂದಂಗ ನಿಮ್ಮ ಪಕ್ಷ ಯಾವುದು ನೋಡ್ರಿ ಭಟ್ರ? ನಮ್ಮದು ಬಕಪಕ್ಷ ಅಲ್ಲ, ಬಲಪಕ್ಷ. ನಾವ್ ಯಾವಾಗಲೂ ಗೆದ್ದವ್ರು ಬೆನ್ನ ಹತ್ತವ್ರ. ಹೌದೌದೌದೌದು, ಆ ಚಾವೆ ಐತೆ ನಿಮ್ಗೆ. ಇಲ್ಲಿ ಗುಲಾಲಿ ಬಿದಿರ್ತೈತೆ ಇಲ್ಲಿ ಹೋಗೋದನ. ಆಗದಂಗ ಕಂಡು ಬಂದ್ರ ಆಗ ಅವ್ರ ಬೆನ್ನ ಹತ್ತದ. ಇರ್ಲಿ ಶೆಟ್ರ, ಇನ್ನು ಮುಂದ ನೀವು ನಮ್ಮ ಬೆನ್ನಾಗಿರ್ರಿ. ಅಂದ್ರೆ ನಿಮ್ಮ ಬ್ಯಾಡಿ ಚೆನ್ನಾಗಿ ಭಟ್ರ, ನಾವು ಬ್ಯಾಳಿ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಾವು ನಿಮ್ಮ ಬೆನ್ನಾಗಿರ್ಬೇಕು. ಅಂದ್ರ ನಾವು ಬಗ್ಬೇಕು, ಮ್ಯಾಲೆ ನೀವು ಹತ್ತಬೇಕು. ಶೆಟ್ರ, ಹಾಗಲ್ರಿ. ನೀವು ನಮ್ಮ ಪಕ್ಷವನ್ನು ವಹಿಸಬೇಕು ಅಷ್ಟೇ. ಅಂದರೆ ರಾಜ್ಯ ಕಾರಭಾರದಲ್ಲಿ ನಾವೆಲ್ಲರೂ ಒಟ್ಟಾಗಲೇಬೇಕು. ಅಷ್ಟೇ. ಹಾಗೆ ಮಾಡಿದ್ದಲ್ಲಿ ನಮ್ಮ ಮುಂದೆ ಯಾರ ಆಟವೂ ಸಾಗೋದು, ಯಾರ ಆಟವೂ ನಡೆಯೋದು. ನಾವು ನಮ್ಮದೇ ಕಾರ್ಬಾರ. ಏನ್ರಿ ಭಟ್ರ? ರಾಜಕಾರಭಾರದಲ್ಲಿ ಪಕ್ಷ ಪಂಗಡವನ್ನು ಕಟ್ಟಿ ರಾಜ್ಯವನ್ನು ಬುಡಮೇಲೆ ಮಾಡಬೇಕೆನ್ನುವರ? ಇನ್ನರೇ ಬಿಡ್ರಲ್ಲ ಚಾಡಿನ. ಸ್ವಲ್ಪ ಜನಿವಾರಕ್ಕೆ ಮರ್ಯಾದೆ ಕೊಡೋದನ್ನ ಕಲ್ರಿ. ಶೆಟ್ರ, ನಾವ ಜನಿವಾರಕ್ಕೆ ಮರ್ಯಾದೆ ಕೊಡ್ತೀವ್ರ, ನೀವು ಶಿವದಾರ್ಕ್ ಮರ್ಯಾದೆ ಕೊಡ್ರಿ. ಅಂದ್ರ ನೀವೇನ್ ಜನಿವಾರಕ್ಕೆ ಮರ್ಯಾದೆ ಕೊಟ್ಟಿಲ್ಲ. ಶೆಟ್ರ, ಜನಿವಾರ ಅಂದ್ರೆ ನೀವು ಏನಂತ ತಿಳ್ಕೊಂಡಿರಿ? ಜಗತ್ತಿನಾಗ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೇಕಾದ್ರ ಅದು ನಮ್ಮ ಜನಿವಾರದಿಂದ ಅಂತ ತಿಳಿದು ಬಿಡ್ರಿ. ನಿಮಗೇನು ಗೊತ್ತ್ರಿ ಈ ಜನಿವಾರದ ಮಹತ್ವ? ನಮಗೇನು ಗೊತ್ತು ಬಿಡ್ರಿ ನಿಮ್ಮ ಮಹತ್ವ. ವರ್ಣನಾಂ ಬ್ರಾಹ್ಮಣ, ಶ್ರೇಷ್ಠ ಬ್ರಾಹ್ಮಣನೆಂದರೆ ಬುದ್ಧಿಜೀವಿಗಳು. ನಾವು ಯಾವಾಗಲೂ ತಲೆಯಿಂದ ಕೆಲಸ ಮಾಡತಕ್ಕವರು. ಕಾಲಿಂದ ಮಾಡ್ತಾವನ
ನಾವು ಯಾವಾಗಲೂ ಸುಖದ ಹಾದಿಯನ್ನೇ ಹಿಡಿಯತಕ್ಕವರು. ನಮಗೆ ಯಾವಾಗಲೂ ಶುಚಿ ರುಚಿ ಮಡಿ ಹುಡಿ ಎಲ್ಲವೂ ಬೇಕೇ ಬೇಕು. ಬೇಕು ಬೇಕು ಬೇಕು, ನಿಜ ನಿಜ ನಿಜ. ಹೊರಗೆ ಮಾಡಿ ಒಳಗೆ ನೋಡಿ, ನಿಮ್ಗೆ ಬೇಕಾ ಬೇಕು. ಶಟ್ರ, ಪತ್ತ ಬಂದ ಹಾಗೆ ಹೋಗುವುದು ಒಂದು ಶಾಸ್ತ್ರವಿದೆ. ಅದ ರೀ, ಅದ ಅನುಕೂಲ ಶಾಸ್ತ್ರ. ಭಟ್ರ ಎಂತ ಮುಖ್ಯನಂತ ಮಾತು ಮಾತಾಡಿದ್ದೀರಿ. ಹೊತ್ತು ಬಂದಾಗ ಕತ್ತಿ ಕಾಲು ಹಿಡಿಯೋದು ಒಂದು ಶಾಸ್ತ್ರ ಅದ. ಅದು ನಮಗ್ ಬಾಳ ಶಾಸ್ತ್ರ ಅದ. ಅಂದಂಗ ನಮ್ಮ ಶಾಸ್ತ್ರ ನಿಮ್ಮ ಶಾಸ್ತ್ರ ಒಂದಂಗ. ಶಟ್ರ, ನಮ್ಮಂಗೆ ನಿಮ್ಮ ಶಾಸ್ತ್ರ ಯಾವುದು? ನಮ್ಮದೇನ್ರಿ ಖಾತೆ ಕೃತಿ. ಖಾತೆ ಕೃತಿ ಮೊದಲನೇ ಪೇಜಿನಲ್ಲಿ ಶುಭ ಲಾಭ ಬರ್ತದ. ಹಚ್ಕೊಳ್ಳೋದು, ಲಾಭ ಆದ್ರೆ ನೋಡಿಕೊಂಡೋದು, ನುಕ್ಸಾನ ಆದ್ರೆ ದಿವಾಳಿ ತೆಗೆದು ಮೈ ಮೇಲೆ ಬಂದ್ರೆ ಊರ್ಲ್ ಹಾಕೊಳ್ಳೋದು. ಸರಿ ಸರಿ. ಬೆಂಕಿ ಮಾರಾಯ. ಈಗ ನಲುತ್ತನೆಲ್ಲುವ ಸಮಯ ಅಲ್ಲ. ಇಂದಿನ ದರ್ಬಾರ ಮಂತ್ರಿ ಸ್ಥಾನವನ್ನು ಯಾರಿಗೆ ಕೊಡಬೇಕೆಂದು ವಿಚಾರ ಮಾಡುವುದಕ್ಕಾಗಿ ಪ್ರಭುಗಳು ಸಭೆಯನ್ನು ಕರೆದಿದ್ದಾರೆ. ಶಟ್ರೆ, ಬಲದೇವ ಮಂತ್ರಿಗಳ ಮರಣದಿಂದ ಮಂತ್ರಿ ಪಟ್ಟವು ತಾನಾಗಿಯೇ ನಮ್ಮ ಕಡೆಗೆ ಬಂದಂತಾಗಿದೆ. ನೋಡಿ ಹೇಗಿದೆ ಕಾಲ. ನಾವೇನಾದರೂ ಅವರು ಸಾಯಬೇಕೆಂದು ಕಲ್ಪಿಸಿದ್ದೇವೆ? ಛೇ 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 ಛೇ. ತಾವು ಕಲ್ಯಾಣದ ಮಂತ್ರಿಗಳಾಗಬೇಕೆಂದು ಬಯಸಿದವರಷ್ಟೇ. ಆದರೆ ಅವರನ್ನು ದೇವರು ಒಯ್ದೇ ಬಿಟ್ಟ. ಶಟ್ರ, ದೇವ್ರು ಬಹಳ ದೊಡ್ಡವ್ರಿ. ದೇವ್ರಿಗೆ ಎಲ್ಲಾ ಗುರ್ತದ. ಯಾರನ್ನ ಒಯ್ಬೇಕು, ಯಾರನ್ನ ಬಿಡ್ಬೇಕು, ಯಾರನ್ನ ಏನ್ ಮಾಡ್ಬೇಕು, ಯಾರನ್ನ ಎಲ್ಲಿ ಇಡ್ಬೇಕು ಎಲ್ಲ ಗೊತ್ತೈತ್ರಿ ಅವ್ನು. ಸಮಯ ಬಂದಿದೆ, ಸುಮ್ಮನಿರ ಕೊಡಲು. ಮಧುವರಸರಿ, ಸುಮ್ಮನಿರುವುದುಂಟೆ, ಒಂದಕ್ಕ 10 ಲಾಭ. ಶಟ್ರ, ಇನ್ನು ಮುಂದ ಕಲ್ಯಾಣ ಮಂತ್ರಿ ಪಟ್ಟ ಯಾರಿಗೆ? ಇದ್ರಾಗ ಎಲ್ಲ ಮುಖ್ಯ ವಿಷಯನ ಮರ್ತು ಬಿಟ್ಟಿರಲ್ಲ. ನೋಡ್ರಿ ಭಟ್ರ, ಕಲ್ಯಾಣದ ಮಂತ್ರಿ ಪಟ್ಟ ಆಗಬೇಕಾದ್ರ ಅದು ನಮಗ ಆಗಬೇಕ. ನಮ್ಮ ಹತ್ರ ಏನು ಕಡಿಮೆ ಅದ ರೀ? ಹೊಲ ಮನಿ ಹಣ ಗುಣ ಬಡ್ಡಿ ವ್ಯಾಪಾರ ಎಲ್ಲ ಐತೆ ಅಂದ ಬಳಕ ಅದು ನಮಗ ಆಗಬೇಕ್ರಿ. ಮತ್ತೆ ಇನ್ಯಾರಿಗೆ ಆಗ್ತದ್ರಿ? ಛೇ 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 ಶಟ್ರ, ಅದು ನಿಮಗೆ ಹೆಂಗ ಆಗ್ತದ್ರಿ? ಅದು ನಮಗ ಆಗ್ಬೇಕ್ರಿ. ನೋಡದಾರ, ಅದು ನಮಗ ಆಗ್ಬೇಕ. ನಮ್ಮಲ್ಲಿ ಏನು ಕಡಿಮೆ ಅದ? ವಿದ್ಯಾ ಬುದ್ಧಿ ಶಕ್ತಿ ಸಾಹಸ ಅಂತ್ರ ತಂತ್ರ ಮಂತ್ರ ಎಲ್ಲ ಅದ ಅಂದ ಬಳಕೆ ಶಟ್ರ. ಅದು ನಿಮಗೆ ಹೆಂಗ ಆಗ್ತದ್ರಿ? ಅದು ಆದ್ರೆ ನಮಗ ಆಗ್ಬೇಕ. ಶಟ್ರ, ಮಂತ್ರಿ ಪಟ್ ಅಂದ್ರೆ ಏನ್ ನೀವು ಲಟ್ಪಟ್ ಅಂತ ತಿಳಿದಿರನ? ಏನ ಮಲಕೋರು ಮನ್ಸ್ ಅಂತ ತಿಳಿದಿರ? ಅದರಲ್ಲಿ ರಾಜ್ಯ ನೀತಿ ಅದ. ಸಾಮ ದಾನ ಭೇದ ದಂಡ ಮೊದಲಾದ ರಾಜ್ಯ ನೀತಿಯನ್ನು ಬಲ್ಲವರಿಗೆ ಮಾತ್ರ ಸಲ್ಲತಕ್ಕದ್ದು. ಅಂದ ಬಳಕ ಶಟ್ರ, ಅದು ನಿಮಗೆ ಹೆಂಗಾಗ್ತದ? ಅದಾದ್ರೆ ನಮಗಾಗ್ಬೇಕ. ನಮ್ಮಷ್ಟು ನಿಮಗೇನು ಗೊತ್ತದ ರೀ? ಛೇ 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 ಛೇ. ಶಟ್ರ, ನಮ್ಮಷ್ಟು ನಿಮಗೇನು ಗೊತ್ತದ ರೀ? ನಾವು ಶಾಸ್ತ್ರ ಪುರಾಣ ರಾಮಾಯಣ ಹನುಮಾಯಣ ಮಹಾಭಾರತ ರಮಲ ಜ್ಯೋತಿಷ ಮದನ ಮಂಜರಿ ದಿವ್ಯ ಸುಂದರಿ ಜಲಶಿಲ್ಪಿ ಚಂದ್ರ ಚಕೋರಿ ಶಟ್ರ ಎಲ್ಲ ಓದ್ಕೊಂಡೇವ್ರಿ. ನಮ್ದು ಇದ್ರಾಗ ಎಲ್ಲ ಮುಗ್ದದ. ಹೌದೌದೌದೌದು, ನಿಮ್ಮದೆಲ್ಲ ಮುಗ್ದದ. ನಿಮ್ಮನ್ನ ಹೊತ್ಕೊಂಡು ಹೋಗೋದು ಅಷ್ಟೇ ಬಾಕಿ ಉಳಿದದ. ಸುಮ್ಮನೆ ಯಾಕೆ ಬಡವಾಗುತ್ತೀರಿ? ಮಂತ್ರಿಗಳು ಹೋಗುವುದಕ್ಕೆ ಬಹುಮತ ಬೇಕಲ್ಲ. ರಾಜ್ಯಸಭೆಯಲ್ಲಿ
ಏನು ನಡೆಯೋದು ಅಲ್ಲೇ ನಡೀಲಿ, ಬನ್ನಿ ಹೋಗೋಣ. ಎಟ್ರೆ ವೈಟ್ಯಾಗ ಬೆಂಕಿ ಮರ ನಿನಗ